ವೆಲ್ಕಮ್ ಬ್ಯಾಕ್ ಆ್ಯಂಡ್ ಇವತ್ತಿನ ವ್ಲಾಗ್ಸ್ ಶುರು ಮಾಡೋನು ಆಲ್ಮೋಸ್ಟ್ 3 ವೀಕ್ಸ್ ಆಯ್ತು ನಾನು ಯಾವುದು ವಿಡಿಯೋ ಹಾಕಿ ಯೂಟ್ಯೂಬ್ನ್ಯಾಗ. ಆ್ಯಂಡ್ ಇವತ್ತು ಒಂದು ರೀಸನ್ ಐತಿ, ಬಿಕಾಸ್ ಲಂಚ್ ಹೊರಗೆ ಹೋಗೋಣ ಅಂತ ಈಗ ಜಸ್ಟ್ ಪ್ಲ್ಯಾನ್ ಮಾಡೇವಿ. ಸೊ ಹಿಂಗಾಗಿ ವಿಲ್ ವ್ಲಾಗ್ ಅಂತ ಡಿಸೈಡ್ ಮಾಡಿದ್ನಿ. ಆಮೇಲೆ ಸದ್ಯಕ್ಕೆ ನಾವು ಮಂತ್ರಿ ಮಾಲ್ ಕಡೆ ಬಂದೇವಿ. ಮಲ್ಲೇಶ್ವರಂ ಕಡೆ ಕೆಲಸ ಆಯಿತು, ಬಟ್ ಅನ್ಫಾರ್ಚುನೇಟ್ಲಿ ಕೆಲಸ ಸ್ವಲ್ಪ ಕ್ಯಾನ್ಸಲ್ ಆಯಿತು. ಹಿಂಗಾಗಿ ಲಂಚ್ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೆಂಗಾದ್ರೂ ಹೊರಗೆ ಬಿದ್ದೇವಿ. ಸೊ ಹೋಗ್ಬಿಟ್ಟು ಬರೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಇನ್ನ ಅದನ್ನ ಪ್ಲಾನ್ ಮಾಡಾಕತ್ತೀವಿ, ಥಿಂಕ್ ಮಾಡಾಕತ್ತೀವಿ. ಸೊ ಸ್ಟೇ ಟ್ಯೂನ್ಡ್, ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಆ್ಯಂಡ್ ಹೆಂಗೆ ಜಾಗ ಅಂತಲೂ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಒಂದು ಮಲೇಷಿಯನ್ ರೆಸ್ಟೋರೆಂಟ್ ಇತ್ತು, ಭಾಳ ದಿನದಿಂದ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಅಲ್ಲಿ ರಿಸರ್ವೇಷನ್ಸ್ ಇಲ್ಲ ಅಂತ. ಸೊ ಹಿಂಗಾಗಿ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತೇಳಿ ಪ್ಲಾನ್ ಮಾಡತ್ತೇವಿ. ಆ್ಯಂಡ್ ಬೆಂಗಳೂರಿನಾಗ ಹೊರಗಡೆ ಈಗ ಬಂದ್ರೆ ಸ್ವಲ್ಪ ಬಿಸಿ ಬಿಸಿ ಅನ್ಸತೈತಿ, ಮನೆಯಾಗಿದ್ರೆ ಭಾಳ ಥಂಡಿ ಅನ್ಸತೈತಿ. ಹಿಂಗಾಗಿ ನಾನು ಜಾಕೆಟ್ ಕೂಡ ಹಾಕೊಂಡು ಬಂದಿದ್ನಿ. ನೋಡೋಣ, ವೆದರ್ ಭಾಳ ಅನ್ಪ್ರಿಡಿಕ್ಟೇಬಲ್ ಇರ್ತೈತಿ ಇಲ್ಲಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಹೌ ಈಸ್ ದ ಪ್ಲೇಸ್. ನಾವು ಫಸ್ಟಿಗೆ ಡಿಸೈಡ್ ಮಾಡಿದ್ವಿ ಪ್ರೆಸ್ಟೀಜ್ ಕೋರ್ಟ್ ಯಾರ್ಡ್ನಾಗಿರೋ ಬ್ರಿಕ್ ಅವನ್ ರೆಸ್ಟೋರೆಂಟ್ ಹೋಗೋಣ ಅಂತೇಳಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿತ್ತು. ಪೇ ಆ್ಯಂಡ್ ಪಾರ್ಕ್ ಇದ್ರೂ ಕೂಡ ಇಡೀ ಬಿಲ್ಡಿಂಗ್ನಾಗ ಸ್ಪೇಸೇ ಇರಲಿಲ್ಲ ಪಾರ್ಕಿಂಗ್ ಮಾಡೋಕೆ. ಸೊ ಹಿಂಗಾಗಿ ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಮತ್ತೆ ಮುಂದೆ ಬೇರೆದು ಏನು ಮಾಡೋದು, ಎಲ್ಲಿ ಹೋಗೋದು ಅಂಥೇಳಿ ಥಿಂಕ್ ಮಾಡಿದ್ವಿ. ಆನ್ ದ ವೇ ಯಾವುದಾದ್ರೂ ಮನೆಗೆ ಬರೋದು ರೋಡಲ್ಲಿನ ಇದ್ರೆ ಸಿಕ್ಕರೆ ಚಲೋ ಆಗ್ತೈತಿ ಅನ್ನೋ ಥರ ಮಾತಾಡ್ಕೊಂಡು ಬರಾಕತ್ತಿದ್ವಿ ನಾವು. ಸೊ ನಾವು ಫೈನಲಿ ರೈಸ್ ನ್ಯೂಡಲ್ಸ್ ಅಂತ ರೆಸ್ಟೋರೆಂಟ್ ಐತೆ. ಇದು ಚೈನೀಸ್ ಪ್ಯಾನ್ ಏಷಿಯನ್ ಟೈಪ್ ರೆಸ್ಟೋರೆಂಟ್. ಸೊ ಈ ಮಳೆಗಾಲದಾಗ ಸ್ವಲ್ಪ ತಂಪು ವಾತಾವರಣ ಇದ್ದಾಗ ಬಿಸಿ ಬಿಸಿ ಸೂಪ್ ಕುಡಿಬೇಕು ಅಂದ್ರೆ ಮಸ್ತ್ ಜಾಗ, ಭಾಳ ಬೆಸ್ಟ್ ಊಟ ಇರ್ತೈತಿ. ನಾವು 3rd or 4th ಟೈಮ್ ಬರಾಕತ್ತೀವಿ. ನಂಗೆ ಭಾಳ ಇಷ್ಟ ಆಗ್ತೈತಿ ಈ ರೆಸ್ಟೋರೆಂಟ್. ಸೊ ಇವತ್ತು ಇಲ್ಲೇ ಲಂಚ್ ಮಾಡೋಣ ಅಂತ. ಸೊ ಪ್ಲೇಸ್ ಹೆಂಗೈತಿ, ಏನೆಲ್ಲ ಆರ್ಡರ್ ಮಾಡ್ತೀವಿ ತೋರಿಸ್ತೇನೆ. ಭಾಳ ಈಗೋ ಆಗ್ತಿರ್ಬೋದು ಬಿಕಾಸ್ ವಾಶ್ರೂಮ್ನಾಗ ಅದನ್ನು. ಸೊ ಪ್ಯಾನ್ ಏಷಿಯನ್ ಯಾವುದೇ ರೆಸ್ಟೋರೆಂಟ್ ಹೋದರೂ ಫಸ್ಟ್ ಕಿಮ್ಚಿ ಕೊಟ್ಬಿಡ್ತಾರೆ. ಕಿಮ್ಚಿ ಈಸ್ ಲೈಕ್ ಫರ್ಮೆಂಟೆಡ್ ವೆಜಿಟೇಬಲ್ಸ್, ಸ್ಪೆಷಲಿ ಕ್ಯಾಬೇಜ್ನಾಗ ಮಾಡ್ತಾರೆ. ಇಟ್ಸ್ ಲೈಕ್ ನಮ್ಮ ಇಂಡಿಯನ್ ಉಪ್ಪಿನಕಾಯಿ ಥರ. ಅದಾದಮೇಲೆ ನಾವು ಇದು ವಾಂಗ್ಟಾನ್ ಸೂಪ್ ಆರ್ಡರ್ ಮಾಡಿದ್ವಿ. ಬಿಸಿ ಬಿಸಿ ಸೂಪ್ ಕುಡಿಯೋಕೆ ಭಾಳ ಮಜಾ ಬರ್ತೈತೆ ಥಂಡಿ ಇದ್ದಾಗ. ಸೊ ವಾಂಗ್ಟಾನ್ ಅಂತಂದ್ರೆ ಮೋಮೋ ಥರ ಇರ್ತೈತಿ, ಬಟ್ ಒಳಗಡೆ ಫಿಲ್ಲಿಂಗ್ ಇರೋಂಗಿಲ್ಲ, ಲಾಟ್ಸ್ ಆಫ್ ವೆಜಿಟೇಬಲ್ಸ್. ಅದ್ರೊಳಗೆ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೆ, ಮಜಾ ಬಂತು. ಕಾರ್ಪೊರೇಟ್ ಮಾತುಗಳು. ನಾನು ಶ್ವೇತ ಬಂದಾಗೂ ಇದೇ ಕೊಡಿಸಿದ್ದೆ. ಹೌದಾ? ಅದಾದಮೇಲೆ ನನ್ನ ಹಸ್ಬೆಂಡ್ ಅವ್ರಿಗೋಸ್ಕರ ಸ್ಪಿನಚ್ ಕ್ರಿಸ್ಪಿ ಚಿಕನ್ ಆರ್ಡ್ರ್ ಮಾಡಿದ್ರು. ಇಟ್ಸ್ ಲೈಕ್ ಬೋನ್ಲೆಸ್ ಚಿಕನ್ ಇರ್ತೈತಿ, ಫ್ರೈಡ್ ಚಿಕನ್ ಇರ್ತೈತಿ. ಸೊ ಅದ್ರ ಜೊತೆಗೆ ಡೀಪ್ ಫ್ರೈಡ್ ಪಾಲಕ್ ಅಂದರೆ ಸ್ಪಿನಚನ್ನು ಕೊಡ್ತಾರೆ. ಸೊ ಆ ಥರ ಕಾಂಬಿನೇಷನ್ ಚಲೋ ಇರ್ತದಂತ. ಸೊ ಅವ್ರು ಅದು ತಿಂದು ಆದಮೇಲೆ ನಾವು ಹಾಂಗ್ಕಾಂಗ್ ನ್ಯೂಡಲ್ಸ್ ಆರ್ಡ್ರ್ ಮಾಡಿದ್ವಿ. ಸೊ ನಾನು ವೆಜ್ ತೊಗೊಂಡಿದ್ದೆ, ನನ್ನ ಹಸ್ಬೆಂಡ್ ನಾನ್ ವೆಜ್ ತೊಗೊಂಡಿದ್ರು. ಸೊ ಇದು ಫ್ಲ್ಯಾಟ್ ನೂಡಲ್ಸ್ ಬರ್ತೈತಿ, ಚಪ್ಪಟೆ ಇರ್ತೈತೆ ನೂಡಲ್ಸ್, ನಾರ್ಮಲ್ ನೂಡಲ್ಸ್ ಥರ ಇರೋಂಗಿಲ್ಲ. ಸೊ ದಿಸ್ ಇಸ್ ಇಟ್. ಅಂದ್ರೆ ನಾನು ಭಾಳ ಜಾಸ್ತಿ ಅದನ್ನು ಕ್ವಾಂಟಿಟಿ ತೊಗೊಳ್ಳಿಲ್ಲ, ಬಿಕಾಸ್ ನೂಡಲ್ಸ್ ನಂಗೆ ಅಷ್ಟಕ್ಕಷ್ಟೇ ಇಷ್ಟ ಆಗ್ತದೆ, ಭಾಳ ಏನು ಇಷ್ಟ ಆಗಂಗಿಲ್ಲ ನೂಡಲ್ಸ್ ಮತ್ತು ಫ್ರೈಡ್ ರೈಸ್. ಸೊ ಸೂಪ್ ಕುಡಿದು ಆಲ್ರೆಡಿ ಭಾಳ ಹೊಟ್ಟೆ ತುಂಬಿಬಿಟ್ಟೈತೆ. ಇದು ಪ್ಯಾನ್ ಏಷಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿ ನೂಡಲ್ಸ್ ರೈಸ್ ಬಿಟ್ಟರೆ ಮತ್ತೇನು ಮೇನ್ ಕೋರ್ಸ್ ನಿಮಗೆ ಸಿಗೋಂಗಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಾಕತ್ತಿದ್ವಿ.
ಗೌರ್ಮೆಂಟ್ದವ್ರ ಈ ಥರ ಬೊಂಬೈ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿಗೆ ಪಿಂಕ್ ಕಲರ್ ಹಾಕಬಾರ್ದು ಅಂತ ಹೇಳಿ ಬ್ಯಾನ್ ಮಾಡ್ಯಾರ. ಅವಾಗಿಂದ ವೈಟ್ ಕಲರ್ ಕಾಟನ್ ಕ್ಯಾಂಡಿ ಹೊರಗತ್ತು. ನೋಡಕ್ಕೆ ಒಂಥರ ಇರುತ್ತಲ್ಲ ಅದು ವೈಟ್ ಕಲರ್. ಏನಂತೀರಾ? ಸೊ ನೋಡಿದ್ರಿ ಲಂಚ್ ಮಾಡಿದ್ವಿ, ಹೆಂಗಿತ್ತು, ಏನೇನು ಆರ್ಡರ್ ಮಾಡಿದ್ವಿ ಅಂತ ಹೇಳಿ. ಆ್ಯಕ್ಚುಲಿ ಮಸ್ತ್ ಇತ್ತು ಅನ್ನಿಸ್ಕೊಂಡು ಕೇಳೋದು ಹೆಂಗಿತ್ತು, ಚೆನ್ನಾಗಿತ್ತಾ ಇಲ್ವಾ? ಚೆನ್ನಾಗಿತ್ತು. ಮನೆಗೆ ಬರುತ್ತಾನ ನನ್ನ ಮದರ್ ಇನ್ ಲಾ ಈ ಥರ ಕಬಾಬ್ಗೆಲ್ಲ ಚೆನ್ನಾಗೆ ಮ್ಯಾರಿನೇಟ್ ಮಾಡಿಟ್ಟಿದ್ರು. ಆಮೇಲೆ ಕಬಾಬ್ ಮಾಡಿಕೊಟ್ರು. ಸೊ ಎಲ್ಲರೂ ಕಬಾಬ್ ವಿತ್ ರೈಸ್ ಚಪಾತಿ ಡಿನ್ನರ್ಗೆ ಅಂತೇಳಿ ತಿಂದ್ಬಿಟ್ರು. ಹೆಸರೇನಿದ್ದರದು ನೋಡಿ, ಊದ್ಬಿಟ್ಟಿದ್ದಾವಲ್ಲ, ಪೂರಿ ಥರ. ಟೇಸ್ಟ್ ಚೆನ್ನಾಗಿದೆ. ನಿಮಗೂ ಹಾಕ್ಲಾ ಪೂರಿ? ಶಂಕರ್ ಸಾಕು. ಆ್ಯಂಡ್ ನಾನು ಕಾಫಿ ಜೊತೆ ಇದು ಸ್ನ್ಯಾಕ್ಸ್ ತಿಂದೆ. ನನ್ನ ಮದರ್ ಇನ್ ಲಾ ಮಾಡಿದ್ರು, ಭಾಳ ಟೇಸ್ಟಿ ಆಗಿತ್ತು. ಇದು ಡೀಪ್ ಫ್ರೈಡ್, ಇಟ್ಸ್ ಲೈಕ್ ಸ್ವಲ್ಪ ನಂಗೆ ದಪಾಟಿ ಥರ ಅನಿಸ್ತು. ಸ್ಮಾಲ್ ಇದಿರ್ತದೆ ಶೇಪ್ಸ್ ಸೈಜಸ್. ಸೊ ಮಸ್ತ್ ಇತ್ತು ಅದು ಕೂಡ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ದಾಲ್ ರೈಸ್ ತಿಂದೆ. ಸೊ ಇವತ್ತಿನ ದಿನ ಇಲ್ಲಿಗೆ ಮುಗೀತು. ರಾತ್ರಿ ಮಲ್ಕೊಂಡು ಬಿಟ್ಟೆ. ನೆಕ್ಸ್ಟ್ ಏನಾಗ್ತೈತೆ ನೋಡೋಣ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ರೆಸಿಪಿ ಏನು ಶೇರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅನ್ಸಂಗಿಲ್ಲ. ಬಿಕಾಸ್ ಎಲ್ಲರಿಗೂ ಅವಲಕ್ಕಿನ ಭಾಳ ಬೇಸಿಕ್ ಇರ್ತೈತೆ, ಎಲ್ಲರಿಗೂ ಗೊತ್ತಿರ್ತೈತೆ. ಅವಲಕ್ಕಿ ಚೆನ್ನಾಗಿ ನೆನೆಸಿದ್ಮೇಲೆ ಅದ್ರೊಳಗೆ ಉಪ್ಪಾಕಿ ಕಲಸಿಟ್ಬಿಡ್ತೀನಿ. ಉದ್ರು ಅವಲಕ್ಕಿ ಇರಬೇಕು. ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊತೀನಿ ಮತ್ತು ಶೇಂಗಾ ಈ ಥರ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊತೀನಿ. ಮತ್ತು ಅದ್ರೊಳಗೆ ಫ್ರೈ ಮಾಡಿರಿ ಅಂತಂದ್ರೆ ಎಲ್ಲ ಓವರಾಲ್ ಆಗಿ ಅದು ಚೆನ್ನಾಗಿ ಬೇಯಂಗಿಲ್ಲ, ಅಂದ್ರೆ ಕುಕ್ ಆಗಂಗಿಲ್ಲ. ಸಾಸಿವೆ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಕರಿಬೇವು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿ ಹಳದಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅವಲಕ್ಕಿ ಹಾಕಿ, ಅವಲಕ್ಕಿನ ಉಪ್ಪು ಆಲ್ರೆಡಿ ಹಾಕಿರ್ತೀವಿ. ಸೊ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿದ್ರೆ ಅವಲಕ್ಕಿ ರೆಡಿ. ಸೊ ದಿಸ್ ಇಸ್ ಮೈ ಒನ್ ಆಫ್ ದಿ ಫೇವ್ರೇಟ್ಸ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ ಐಟಮ್ನಾಗ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನಂತ. ಹೆಂಗೆ ಅನ್ನಿಸ್ತು ಅಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಲೈಕ್ ಕೂಡ ಮಾಡಿರಿ. ಬಾಯ್.